ಧಾರವಾಡದಲ್ಲಿ ಕಲ್ಟ್ ಸಿನಿಮಾ ತಂಡದಿಂದ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಈ ವೇಳೆ ಸುದ್ದಿಗಾರರನ್ನ ಉದ್ದೇಶಿಸಿ ಮಾತನಾಡಿದಂತ ಚಿತ್ರದ ನಾಯಕ ಜಯದ್ ಖಾನ್, ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ದೇವೆ. ಈ ಸಿನಿಮಾ ತುಂಬಾನೇ ಭಾವನಾತ್ಮಕವಾಗಿದ್ದು ವೀಕ್ಷಕರ ಕಣ್ಣಲ್ಲಿ ನೀರು ಬರುವಂತಹ ಚಿತ್ರ ಆಗಿದೆ. ಚಿತ್ರದಲ್ಲಿ 6 ಹಾಡುಗಳಿದ್ದು ಈಗಾಗಲೇ 3 ಹಾಡು ಬಿಡುಗಡೆ ಮಾಡಿದ್ದೇವೆ. ಅದರಲ್ಲಿ ಒಂದು ಹಾಡು ಭಾರಿ ಹಿಟ್ ಆಗಿದ್ದು ಜನರನ್ನ ಮುಟ್ಟುತ್ತೆ ಅನ್ನುವಂಥ ನಂಬಿಕೆ ಇದೆ ಅಂತ ಹೇಳಿ ಜಯದ್ ಖಾನ್ ಹೇಳಿದ್ದಾರೆ. ಇನ್ನು ಉತ್ತರ ಕರ್ನಾಟಕದವರಿಗೆ ಸಿನಿಮಾದಲ್ಲಿ ಅವಕಾಶ ಸಿಗ್ತಾ ಇಲ್ಲ ಅನ್ನುವಂಥ ಆರೋಪ ಕೇಳಿಬಂದಿದ್ದು, ಮುಂದಿನ ಚಿತ್ರದಲ್ಲಿ ಅವರಿಗೆ ಅವಕಾಶವನ್ನ ಕೊಡ್ತೇವೆ ಅಂತ ಹೇಳಿ ತಿಳಿಸಿದರು. ಮೊದಲನೇದಾಗಿ ಎಲ್ಲರೂ ನಮಸ್ಕಾರ. ಇವತ್ತು ಧಾರವಾಡದಲ್ಲಿ ಬಂದಿರೋ ಉದ್ದೇಶ ತಮ್ಮೆಲ್ಲರೂ ಗೊತ್ತು. ಹಾಗೆ ನನ್ನ ಕಲ್ಟ್ ಚಿತ್ರ ಮುಂದಿನ ವರ್ಷ ಜನವರಿ 23ಗೆ ಏನು ಬಿಡುಗಡೆ ಆಗ್ತಿದೆ. ಸೊ ಅದಕ್ಕೆ ನಾವು ಕಲ್ಟ್ ಸಂಭ್ರಮ, ಕಲ್ಟ್ ಉತ್ಸವ, ಕಲ್ಟ್ ಒಂದು ಟೂರ್ ಅಂತ ತಗೊಂಡು ನಾವು ಹಾಕ್ಕೊಂಡು ಎಂಟೈರ್ ಕರ್ನಾಟಕ ನಾವು ಪ್ರವಾಸ ಮಾಡ್ತಾ ಇದ್ದೀವಿ. ಸೊ 31 ಡಿಸ್ಟ್ರಿಕ್ಟು, 88 ತಾಲೂಕುಗಳು ನಾವು ಕವರ್ ಮಾಡಬೇಕು ಅಂತ ಇವಾಗ ನಾವು ಡಿಸೈಡ್ ಮಾಡಿಕೊಂಡು ಸೊ ಪ್ರಮೋಷನ್ ಶುರು ಮಾಡಿದ್ದೀವಿ. ಆಗಲೇ ನಾನು ಇದು ನಮ್ಮ ವಿಜಯನಗರ ಆಗ್ಬೋದು, ಹಂಪಿ ಮತ್ತು ಬೆಳಗಾಂ ಆಗ್ಬೋದು, ಹಲವಾರು ಡಿಸ್ಟ್ರಿಕ್ಗಳು ಕವರ್ ಮಾಡ್ಕೊಂಡು ಇವತ್ತು ನಾನು ಧಾರವಾಡಕ್ಕೆ ಬಂದಿದ್ದೀನಿ. ಸೊ ತುಂಬ ಖುಷಿ ಆಗ್ತಿದೆ. ಏನಾದರೂ ದಯವಿಟ್ಟು ನನ್ನ ಪ್ರಶ್ನೆ ಇದ್ದರೆ ದಯವಿಟ್ಟು ಕೇಳ್ಬೋದು. ಸಾರಿ, ನೀವು ಕಲ್ಟ್ ಟೈಟಲ್ ಬಗ್ಗೆ ಕೇಳ್ತಿದ್ದೆ ಸರ್, ಕತೆ ಬಗ್ಗೆ ಕೇಳ್ತಿದ್ದೆ? ಕತೆ ಬಗ್ಗೆ ಫಸ್ಟ್ ಕಲ್ಟ್ ಬಗ್ಗೆ ಹೇಳ್ಬಿಡ್ತೀನಿ ಸರ್. ಕಲ್ಟ್ ಅಂದರೆ ಅದು ಎರಡನೇ ಅರ್ಥ ಬಂದುಬಿಟ್ಟು ಮಾಸ್. ಇವಾಗ ನಾವು ಕಲ್ಟ್ ಸಿನಿಮಾ, ಕಲ್ಟ್ ಸಾಂಗ್ಸು, ಕಲ್ಟ್ಸ್ ಅಭಿಮಾನಿಗಳು ಏನಂತೀವೋ, ಸೊ ಆ ರೀತಿಯಲ್ಲಿ ಅದು ಕಲ್ಟ್ದು ಎರಡನೇ ಅರ್ಥ ಮಾಸ್ ಅಂತ ಬರುತ್ತೆ. ಇನ್ನೊಂದು ಅರ್ಥ ಕಲ್ಚರ್ ಅಂತ ಬರುತ್ತೆ. ಕಲ್ಟ್ದು ಅದು ಅರ್ಥ ಒಂದು. ಎರಡನೇದು ಕತೆ ಬಗ್ಗೆ ಹೇಳಬೇಕು ಅಂದರೆ, ಈ ಕತೆ ಪ್ರತಿಯೊಬ್ಬರ ಮನಸ್ಸಿಗೂ ಹತ್ತಿರವಾದಂಥ ಕತೆ ಇದು. ನಾನೇನು ಹೊಸದಾಗಿ ಏನು ಕತೆ ಮಾಡಿಕೊಂಡು ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅಂತ ಏನಿಲ್ಲ. ಪ್ರತಿಯೊಬ್ಬರ ಜೀವನದಲ್ಲಿ ನಡೆದಿರೋ ಘಟನೆ ಸರ್ ಇದು. ಈಗ ನಾನು ಹೇಳಿದ್ರೆ ಏನು ಹಿಂಗೆ ಹೇಳ್ತಾವನಲ್ಲ ಅಂತ ಅನಿಸ್ಬಹುದು. ಸಿನಿಮಾ ನೋಡಿದಾಗ ನಿಮ್ಗಳಿಗೆ ಗೊತ್ತಾಗತ್ತೆ. ಒಂದು ವಯಸ್ಸು ತಕ್ಕಂಗೆ ಏನೋ ಈ ಥರ ಒಂದು ಇನ್ಸಿಡೆಂಟ್, ಈ ಥರ ಒಂದು ಫೀಲಿಂಗು ಪ್ರತಿಯೊಬ್ಬ ಹುಡುಗಿ ಅವ್ರ ಜೀವನ ನಡೆದಿರುತ್ತೆ. ಸೊ ಅದಕ್ಕೆ ಹಾಗಾಗಿ ಆ ಇಮೋಷನ್ಸ್ನ ನಾವು ಇಟ್ಕೊಂಡು ಈ ಸಿನಿಮಾ ನಾವು ಮಾಡಿರೋದು. ಹಾಗೆ ಈ ಸಿನಿಮಾ ನಂತರ ಜನಗಳು, ನಮ್ಮ ಕರ್ನಾಟಕ ಜನ ಈ ಸಿನಿಮಾ ನೋಡಿದ್ಮೇಲೆ ಹೆಮ್ಮೆ ಪಡ್ಕೊಂಡು, ತಲೆ ಮೇಲೆ ಮಾಡಿಕೊಂಡು, ಎದೆ ತಟ್ಕೊಂಡು ಬೇರೆ ಭಾಷೆದವ್ರಿಗೆ ಹೇಳ್ಬೋದು, ನಮ್ಮ ಭಾಷೆಯಲ್ಲೂ ಕೂಡ ಈ ಥರ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ, ಬಂದು ದಯವಿಟ್ಟು ನೋಡಿ ಅಂತ ಹೇಳಿ ಅಷ್ಟು ಹೇಳ್ತೀನಿ ಸರ್ ನಾನು. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.